ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಮಕ್ಕಳೇ, ವಾಕ್ಯ ನೋಡುತ್ತಿರುವಂಥ ಪ್ರತಿಯೊಬ್ಬರನ್ನು ದೇವರು ಈ ಮುಂಜಾನೆ ವೇಳೆಯಲ್ಲಿ ಆಶೀರ್ವದಿಸಲಿ. ಈ ವಾಕ್ಯ ಕೇಳುತ್ತಿರುವ ಪ್ರತಿಯೊಬ್ಬರು ಸಂತೋಷವಾಗಿದ್ದಂತ ನಾನು ಬಯಸ್ತೇನೆ. ಈ ಮುಂಜಾನೆ ವೇಳೆಯಲ್ಲಿ ದೇವ್ರು ಕೊಟ್ಟಂಥ ಆಲೋಚನೆಯನ್ನು ನಾವು ಧ್ಯಾನಿಸೋಣ. ಮತ್ತಾಯ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ. ಎಲ್ಲಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಆಮೇನ್. ದೇವ್ರ ವಾಕ್ಯ ಯಾವ ರೀತಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಅನೇಕರು ವಿಶ್ರಾಂತಿ ಇಲ್ಲದೆ, ಒಂದು ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಈ ದಿನದಲ್ಲಿದ್ದಾರೆ. ಈ ಒಂದು ದಿನದಲ್ಲಿ ದೇವರ ಮಕ್ಕಳಿದ್ದು ಕೊನೆ ಗಳಿಗೆಯಲ್ಲಿ ಶತ್ರುವಾದವನು ಒಂದೊಂದು ಕುಟುಂಬದಲ್ಲಿ ದೇವರಿಂದ ಹಿಂಜಾರಿ ಬೀಳುವಾಗೆ ಅನೇಕ ಹೋರಾಟಗಳನ್ನು ತಂದಾಗ್ತಾ ಇದ್ದಾನೆ. ಅದಕ್ಕಾಗಿ ಅನೇಕ ಕುಟುಂಬಗಳಲ್ಲಿ ಈ ದಿನ ವಿಶ್ರಾಂತಿ ಇಲ್ಲ, ಒಂದು ಸಮಾಧಾನ ಅನ್ನೋದೇ ಇಲ್ಲ. ಯಾಕಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಐಕ್ಯತೆ ಇರಲ್ಲ, ಅತ್ತೆ ಸೊಸೆ ಮಧ್ಯದಲ್ಲಿ ಐಕ್ಯತೆ ಇರಲ್ಲ. ಈ ದಿನ ನಿಮ್ಮ ಕುಟುಂಬದ ಸಮಾಧಾನ ಇಲ್ಲ ಅನ್ನೋದೇ ಆದರೆ ದೇವರು ನಿಮ್ಮನ್ನು ಕರೀತಾ ಇದ್ದಾರೆ. ಎಲ್ಲಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಅಂತ. ಈ ದಿನದಲ್ಲಿ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಅಂತ ಅನೇಕರು ಏನು ಮಾಡ್ತಾರೆ, ಹೋಗಿ ಸ್ನೇಹಿತರ ಹತ್ರ ಹಂಚ್ಕೊತಾರೆ. ಅನೇಕರು ಸಹೋದರರ ಹತ್ರ, ಸಹೋದರಿಯರ ಹತ್ರ, ಅಣ್ಣ ತಂಗಿ ಹತ್ರ, ನೆಂಟರುಗಳ ಹತ್ರ ಅವರ ಸಮಾಧಾನ ಇಲ್ಲ ಅಂತ ಏನಂತಾರೆ, ಎಲ್ಲ ಕಷ್ಟಗಳನ್ನು ಹಂಚ್ಕೊತಾ ಇದ್ದಾರೆ. ದೇವರು ವಾಕ್ಯ ಬರುತ್ತೆ, ಎಲ್ಲಿ ಕಷ್ಟಪಡುವವರೇ, ಇದು ನೀನು ಕಷ್ಟದಲ್ಲಿರ್ಬೋದು, ಒಂದು ಹೊರೆ ಹೊತ್ತಂಥ ಪರಿಸ್ಥಿತಿಯಲ್ಲಿರ್ಬೋದು, ನೀವೆಲ್ಲರೂ ಅಲ್ಲಿ ಒಬ್ಬರಿಗೆ ಅಂತ ಸೀಮಿತವಾಗಿ ಬರ್ತಿಲ್ಲ. ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಿನ್ನ ಉದಾಹರಣೆಗೆ ದಿನದಲ್ಲಿ ನಿನ್ನ ಒಡ ಹುಟ್ಟಿದವ್ರ ಹತ್ರ ನೀನು ಹೇಳ್ಕೊಬೋದು, ನಿನ್ನ ಕುಟುಂಬದಲ್ಲಿ ಒಂದು ಸಮಾಧಾನ ಇಲ್ಲ ಅಂತ. ಅವ್ರ ಮುಖಾಂತರ ನಿನಗೆ ಸಮಾಧಾನ ಸಿಕ್ಕೋದಿಲ್ಲ ದೇವರ ಮಗುವೆ. ನಿನ್ನ ಸ್ನೇಹಿತರ ಹತ್ರ ನೀನು ಹೇಳ್ಕೊಬೋದು, ಕುಟುಂಬದಲ್ಲಿ ಗಲಿಬಿಲಿ, ವಿಶ್ರಾಂತಿ ಇಲ್ಲ, ಸಮಾಧಾನ ಇಲ್ಲ ಅಂತ. ಅವ್ರ ಮುಖಾಂತರ ನಿನಗೆ ಒಂದು ಸಮಾಧಾನ ಸಿಕ್ಕೋದಿಲ್ಲ ದೇವರ ಮಗುವೆ. ಇದು ನೀನು ಭಯದಲ್ಲಿ ಬಿದ್ದಿರ್ಬೋದು, ನೀನು ಭಯದಲ್ಲಿ ಬಿದ್ದು ನಡುಗ್ತಾ ಇರ್ಬೋದು. ನೀನು ಯಾರ ಹತ್ರ ಏನು ಹೇಳಲಿ, ಹೆಂಗೆ ನನ್ನ ಕಷ್ಟ ಎಲ್ಲಿ ಹೇಳ್ಕೊಳ್ಳಿ ಅಂತ ನೀನು ಕೊರಗ್ತಾ ಇರ್ಬೋದು. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪರಿಸ್ಥಿತಿಗಳು ಏನೇ ಇರ್ಬೋದು, ನಿನ್ನ ಕಣ್ಣೀರು ಏನೇ ಇರ್ಬೋದು, ನಿನ್ನ ದುಃಖ ಏನೇ ಇರ್ಬೋದು, ನೀನು ದೇವರ ಸನ್ನಿಧಿಯಲ್ಲಿ ಮೊರೆ ಇಡುವುದೇ ಆದರೆ ಆತ ನಿನಗೆ ಮೊರೆ ಇಟ್ಟು ನಿನ್ನ ಮೊರೆಗೆ ಕಿವಿ ಕೊಟ್ಟು ನಿನ್ನ ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ. ನಿನ್ನ ಕಣ್ಣೀರು ನೋಡುವಾತನಾಗಿದ್ದಾನೆ. ನಿನ್ನ ಭಯದ ಪರಿಸ್ಥಿತಿಯನ್ನು ತಿಳಿದಿರುವ ಆತನಾಗಿದ್ದಾನೆ. ಯೇಸುಸ್ವಾಮಿ ಶಿಷ್ಯರೆಲ್ಲರೂ ಒಂದು ಮನೆಯಲ್ಲಿ ಭಯದಲ್ಲಿ ಬಿದ್ದಿರುವಾಗ ಅಲ್ಲಿ ದೇವರು ಪ್ರತ್ಯಕ್ಷವಾಗುವಾಗ ಯೇಸುಸ್ವಾಮಿ ಮೊದಲು ಹೇಳಿದ್ದು, ನಿಮಗೆ ಸಮಾಧಾನವಾಗಲಿ. ಆಮೇಲೆ ದೇವರ ಮಗುವೆ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಕುಟುಂಬದಲ್ಲಿ, ನಿನ್ನ ಆತ್ಮಿಕ ಜೀವಿತದಲ್ಲಿ ಅಥವಾ ನಿನ್ನ ಮನಸ್ಸಿನಲ್ಲಿ ಒಂದು ಕಳವಳ ಇರುವುದೇ ಆದರೆ ದೇವರು ಹೇಳ್ತಾ ಇದ್ದಾರೆ, ನಿನಗೆ ಸಮಾಧಾನ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ನಿನಗೆ ಸಮಾಧಾನ ಉಂಟಾಗಲಿ. ನನ್ನ ಪ್ರಾರ್ಥನೆ ಮರುತ್ತರ ಸಿಗುತ್ತೋ ಇಲ್ವೋ, ದೇವರೇ ನನ್ನ ಕುಟುಂಬದಲ್ಲಿ ಆ ರೀತಿ ಮಟ್ಟ ಮಂತ್ರ ಮಾಡಿದ್ದಾರೆ, ಈ ರೀತಿ ಹೋರಾಟ ಬರ್ತಾ ಇದೆ, ಹೆಂಗೆ 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 ಅಂತ ಗೋಳಾಡ್ತಿದ್ಯಾ. ದೇವರು ಹೇಳ್ತಾ ಇದ್ರೆ ಮೊದಲು ನಿನಗೆ ಸಮಾಧಾನ ಉಂಟಾಗಲಿ. ಇದನ್ನು ನಿನ್ನ ಜೀವಿತದಲ್ಲಿ ವಿಶ್ರಾಂತಿ ಇಲ್ಲದೆ ಇರ್ಬೋದು, ದೇವರು ನಿನಗೆ ವಿಶ್ರಾಂತಿ ಕೊಡಲು ಸಿದ್ಧವಾಗಿದ್ದಾರೆ. ಮೊದಲು ನೀವು ದೇವರ ಸನ್ನಿಧಿಯಲ್ಲಿ ಮನ ತಿರುಗಬೇಕು. ಮನುಷ್ಯರ ಹತ್ರ, ಸ್ನೇಹಿತರ ಹತ್ರ ಎಷ್ಟೇ ಹೇಳಿದ್ರು ಅವರು ನಮ್ಮನ್ನು ಸಂತೈಸ್ಬೋದು, ಬಲಪಡಿಸ್ಬೋದು. ಆದರೆ ದೇವ್ರ ವಾಕ್ಯ ಯಾವ ರೀತಿ ಬರೆಯಲ್ಪಟ್ಟಿದೆ, ಮನುಷ್ಯರ ಮುಖ ನೋಡ್ಬೋದು, ಆದರೆ ನನ್ನ ತಂದೆ ದೇವರು ಅಂತರಾಳದ ಹೃದಯ ನೋಡುವಾತನಾಗಿದ್ದಾನೆ. ಅದಕ್ಕಾಗಿ ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಆಮೇಲೆ ದೇವರ ಮಗುವೆ, ಈ ಮುಂಜಾನೆ ವೇಳೆಯಲ್ಲಿ ನೀನು ಒಂದೇ ಒಂದು ತೀರ್ಮಾನ, ನಿನ್ನ ಪರಿಸ್ಥಿತಿಗಳು ನಿನ್ನ ಕಷ್ಟದ ಕಡೆ ನೋಡುವುದಕ್ಕಲ್ಲ, ನಿನ್ನ ಗೋಳಾಟ ಕಡೆ ನೋಡುವುದಕ್ಕಲ್ಲ, ಇತರರನ್ನು ನೋಡಿ ನೀನು ಅವ್ರ ಹತ್ರ ಹೋಗಿ ನಿನ್ನ ಪರಿಸ್ಥಿತಿ ಹಂಚ್ಕೊಳೋದಕ್ಕಲ್ಲ. ಮೊದಲು ನೀನಿರುವಂಥ ಕಷ್ಟ ಸಂದರ್ಭದಲ್ಲಿ ಒಂದು ಬರುವಂಥ ಹೋರಾಟ ಇರ್ಬೋದು ಅಥವಾ ಒಂದು ಪರಿಸ್ಥಿತಿಗಳನ್ನ ನೀನು ನೋಡಬೇಡ. ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀನು ದೇವ್ರನ್ನ ನೋಡು. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪರಿಸ್ಥಿತಿ ಹೆಂಗೆ ಇರ್ಬೋದು, ನಿನ್ನ ಕಮಿಟ್ಮೆಂಟ್ ಹೆಂಗೆ ಇರ್ಬೋದು, ನಿನ್ನ ಜವಾಬ್ದಾರಿಗಳು ಏನೇ ಇರ್ಬೋದು, ಅದರ ಮಧ್ಯದಲ್ಲಿ ನಿನ್ನ ದೇವ್ರನ್ನ ನೋಡು. ನಿನ್ನ ದೇವ್ರನ್ನ ನೋಡುವುದೇ ಆದರೆ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವನು. ಸಮಾಧಾನ ಇಲ್ಲದೆ ಗೋಳಾಡುವಂಥ ಪರಿಸ್ಥಿತಿಯಲ್ಲಿ ದೇವರು ಸಮಾಧಾನ ಕೊಡುವಾತನಾಗಿದ್ದಾನೆ. ಯಾಕಂದರೆ ಮನುಷ್ಯರು ಮುಖ ನೋಡ್ಬೋದು, ಆದರೆ ನನ್ನ ತಂದೆಯಾದ ದೇವರು ನಿನ್ನ ಅಂತರಾಳದ ಹೃದಯ ನೋಡುವಾತನಾಗಿದ್ದಾನೆ. ನಿನ್ನ ಹೃದಯದಲ್ಲಿ ಎಷ್ಟು ಕಣ್ಣೀರಿಟ್ಟಿದ್ಯಾ, ಎಷ್ಟು ಗೋಳಾಡಿದ್ಯಾ, ಎಷ್ಟು ಒದ್ದಾಡಿದ್ಯಾ, ನಮ್ಮ ತಂದೆಯಾದ ದೇವರಿಗೆ ಎಲ್ಲವೂ ಗೊತ್ತು. ದೇವರ ಮಗುವೆ, ಇವತ್ತು ದಿನದಲ್ಲಿ ನೀವು ಒಂದೇ ತೀರ್ಮಾನ, ನಿನ್ನ ಕಷ್ಟಗಳಿಗೆ ಇನ್ನೊಬ್ಬರ ಹತ್ರ ಹೇಳ್ಕೊಳೋದು ಬೇಕಿಲ್ಲ, ಒಡ ಹುಟ್ಟಿರೋದು ಹೇಳ್ಕೊಂಡು ಬೇಕಿಲ್ಲ. ಯಾಕಂದರೆ ನಿನ್ನ ಕುಟುಂಬದ ಪರಿಸ್ಥಿತಿ 4 ಗೋಡೆ ಒಳಗಡೆ ಇರಬೇಕು ಹೊರತು 4 ಗೋಡೆಯಿಂದ ಆಚೆ ಹೋಗ್ಬಾರ್ದು. ಯಾವಾಗ ಕುಟುಂಬದ ವಿಷಯ 4 ಗೋಡೆಯಿಂದ ಆಚೆ ಹೋಗುತ್ತೋ ಇನ್ನೊಬ್ಬರಿಗೆ ಮಾತಾಡೋಕ್ಕೆ ಅವಕಾಶ ಆಗುತ್ತೆ. ಆದ್ದರಿಂದ ನಿನ್ನ ಕುಟುಂಬದ ಪರಿಸ್ಥಿತಿಯಲ್ಲಿ ಏನಿರ್ಬೋದು, ನೀನು ದೇವರ ಹತ್ರ ಮಾತ್ರ ಮೊರೆ ಇಡು. ಆತ ನಿನಗೆ ವಿಶ್ರಾಂತಿ ಕೊಡುವಾತನಾಗಿದ್ದಾನೆ. ಆತ ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸುವಾತನಾಗಿದ್ದಾನೆ. ಆತ ನಿನ್ನ
ನಿನ್ನನ್ನು ಬಲಪಡಿಸಿ ನಿನ್ನ ಎಲ್ಲ ಕಾರ್ಯದಲ್ಲಿ ಮುರುತ್ರ ಕೊಡುವಾತನಾಗಿದ್ದಾನೆ. ಆತನ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಎಲೆ ಕಷ್ಟಪಡುವರೇ ಹೊರೆ ಹೊತ್ತವ್ರೆ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಅಂತ. ಆಮೇಲೆ ಪ್ರೇ ದೇವರ ಮಗುವೆ, ಈ ಮುಂಜಾನೆ ನಿನ್ನದೊಂದೇ ತೀರ್ಮಾನ, ನನ್ನ ಏನೇ ಪರಿಸ್ಥಿತಿ ಇರ್ಬೋದು ನಾನು ದೇವರನ್ನ ಮೊರೆ ಇಟ್ಟಿದ್ದೇನೆ, ನಾನು ದೇವರನ್ನು ಮೊರೆ ಇಡುತ್ತೇನೆ. ನನ್ನ ಕಷ್ಟದ ಪರಿಸ್ಥಿತಿನ ಹೊರೆ ಹೊತ್ತಿರುವಂಥ ಪರಿಸ್ಥಿತಿ ಇರ್ಬೋದು, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಅಂತ ದೇವ್ರ ವಾಕ್ಯ ಪಡೆದಿದೆ. ಆ ವಾಕ್ಯದ ಪ್ರಕಾರ ದೇವ್ರು ನನಗೆ ಮುರುತರ ಕೊಟ್ಟು ನನ್ನ ನಡೆಸ್ತಾರೆ. ಈ ಒಂದು ನಂಬಿಕೆಯನ್ನು ಬೇಡುವುದಾದರೆ ದೇವ್ರು ಮುರುತರ ಕೊಟ್ಟು ನಿನ್ನ ನಡೆಸ್ತಾರೆ. ಆಮೇನ್. ಈ ಒಂದು ವಾಕ್ಯ ಮುಖದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.